ರೈಸ್ ನೂಡಲ್ಸ್ ಮಾಡ್ತಾ ಇದ್ದೀನಿ. ಅದನ್ನು ಇವಾಗ ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ರೈಸ್ ನೂಡಲ್ಸು ತೊಗೊಂಡಿದ್ದೀನಿ. ಇಬ್ರಿಗಾಗೋ ಅಷ್ಟು ಮಾಡ್ತಾಯಿದ್ದೀನಿ. ಅದನ್ನು 2 ರಿಂದ 3 ನಿಮಿಷ ಕುದಿಯೋ ನೀರಲ್ಲಿ ಬಿಟ್ಬಿಡಬೇಕು. ಇದು 3 ನಿಮಿಷ ಬಿಟ್ಟರೆ ಅದು ನೀರೊಳಗೆ ಬೆಂದ್ಕೊಂಡು ಬಿಡುತ್ತೆ. ಅಂದರೆ ಸ್ಟವ್ ಆಫ್ ಮಾಡಿಬಿಡಬೇಕು. ಕುದಿಸ್ಬಿಟ್ಟು ಇದನ್ನು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು. ರೈಸ್ ನೂಡಲ್ಸ್ ಮಾಡೋದಕ್ಕೆ ಇದು ಈ ಥರ ಉದ್ದುದ್ದಕ್ಕೆ ಒಂದೇ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟೂ ಅಷ್ಟೇ ಉದ್ದುದ್ದ ಈ ಥರ ಹಚ್ಚಿಟ್ಕೋಬೇಕು. ಸಣ್ಣಕ್ಕೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಕಾವು ಅದನ್ನು ಅಷ್ಟೇ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. 3 ನಿಮಿಷ ಆಗಿದೆ. ಇವಾಗ ಇದು ನೂಡಲ್ಸ್ನ ಕುದಿಯೋ ನೀರಿಗೆ ಹಾಕ್ಕೊಂಡಿದೆ. ಅದನ್ನು ಸೋರು ಹಾಕ್ಕೋಬೇಕು. ಇದನ್ನು ಸೋರಿಸ್ಕೊಳ್ತೀವಲ್ಲ, ಆವಾಗ ಒಂಚೂರು ನಲ್ಲಿ ಎಡಿ ಇಟ್ಟು ಒಂಚೂರು ನೀರು ಬಿಟ್ಬಿಟ್ರೆ ಉದುರಾಗ್ಬಿಡುತ್ತೆ. ಇಲ್ಲಾಂದ್ರೆ ಬಿಸಿಗೇನೆ ಮುದ್ದೆ ಆಗಿಬಿಡುತ್ತೆ. ಈ ಥರ ಉದುರಿರಬೇಕು. ಫುಲ್ ನೀರು ಹೋಗಬೇಕು. ಈ ಥರ ಸೋರು ಹಾಕ್ಕೋಬೇಕು. ಈರುಳ್ಳಿ ಫ್ರೈ ಮಾಡೋಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. 1 ಸ್ಪೂನು ಅಥವಾ 2 ಸ್ಪೂನ್ ಹಾಕ್ಕೊಂಡ್ರು. ಕಡಿಮೆ ಆಯಿಲ್ ಬೇಕು ಅನ್ನೋರು 1 ಸ್ಪೂನು, ಜಾಸ್ತಿ ಆಯಿಲ್ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೋಬೋದು. ಈರುಳ್ಳಿ ಹಾಕ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಒಂಚೂರು ಉಪ್ಪು ಹಾಕ್ಕೋಬೇಕು. ಸಾಸಲ್ಲೇ ಉಪ್ಪು ಇರೋದ್ರಿಂದ ನಾವು ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಂಡ್ರೆ ಸಾಕು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕ್ಯಾರೆಟ್ ಹಾಕ್ಕೋಬೇಕು. ನಾವು ಎಣ್ಣೆಗೇನೆ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ರೆ ಘಾಟ್ ಆಗಿಬಿಡುತ್ತೆ. ತುಂಬ ಘಾಟ್ ಆಗಿಬಿಟ್ಟು ಮನೇಲೇ ಇರೋಕ್ಕಾಗಲ್ಲ, ಅಷ್ಟು ಘಾಟ್ ಆಗುತ್ತೆ. ಅದರಿಂದ ನಾವು ಯಾವಾಗಲೂ ಅಷ್ಟೇ ಈರುಳ್ಳಿ ಹಾಕಿದ್ಮೇಲೆ ಅದ್ರ ಜೊತೆಲಿ ಫ್ರೈ ಮಾಡ್ಬೋದು. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಅದನ್ನು ಹಾಕಿದ್ರೆ ಅಷ್ಟು ಘಾಟ್ ಬರಲ್ಲ. ಯಾವಾಗಲೂ ಅಷ್ಟೇ ಈರುಳ್ಳಿ ಕ್ಯಾರೆಟು ಎಲ್ಲ ಹಾಕಿದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟು ಘಾಟ್ ಬರಲ್ಲ ಮನೇಲಿ. ಹಸಿಮೆಣಸಿನ್ಕಾಯಿ. ಇವಾಗ ಸ್ಪ್ರಿಂಗ್ ಆನಿಯನ್ನು ಹಾಕಬೇಕು. ಎರಡು ಸ್ಪೂನು ಸೋಯಾ ಸಾಸ್ ಹಾಕಬೇಕು. ರೆಡ್ ಚಿಲ್ಲಿ ಸಾಸು ಹಾಕಬೇಕು 2 ಸ್ಪೂನು. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಒಂದು 1/4 ಸ್ಪೂನು, ಒಂಚೂರು ಅಂತ ಅಂದ್ಕೊಳ್ಳಿ, ಅಷ್ಟು ಹಾಕಿದ್ರೆ ಸಾಕು. ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಇವಾಗ ರೈಸ್ ನೂಡಲ್ಸ್ ಹಾಕಬೇಕು. ಇದನ್ನು ಇವಾಗ ಮಿಕ್ಸ್ ಮಾಡಬೇಕು. ಇವಾಗ ಒಂಚೂರು ಟೇಸ್ಟ್ ನೋಡಿಬಿಟ್ಟು ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪು ಹಾಕ್ಕೋಬೋದು. ಇಲ್ಲಾಂದರೆ ಬೇಡ, ಉಪ್ಪು ಇಷ್ಟೇ ಸಾಕು ಅನ್ನೋದಾದರೆ ಸರಿ. ಇಲ್ಲಾಂದರೆ ಹಾಕ್ಕೊಳ್ಳಿ ಒಂಚೂರು ಉಪ್ಪನ್ನ ಕಡಿಮೆ ಆಗಿದ್ದರೆ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಉದುದ್ರಾಗಿದೆ.
ರೈಸ್ ನೂಡಲ್ಸು ರೆಡಿ ಆಯಿತು. ಮೇಲೆ ಒಂಚೂರು ಸ್ಪ್ರಿಂಗ್ ಆನಿಯನ್ನ ಉದುರಿಸ್ಬಿಡ್ಬೇಕು. ರೈಸ್ ನೂಡಲ್ಸು ರೆಡಿ ಆಯಿತು. ಇದನ್ನು ನೀವು ಮನೇಲೇ ಮಕ್ಕಳಿಗೆ ಮಾಡಿಕೊಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಇದನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.